ಲಖನೌ ಏರ್ಪೋರ್ಟ್ನಲ್ಲಿ ತಪ್ಪಿದೆ ಬಹುದೊಡ್ಡ ದುರಂತ. ಸಂಸದೆ ಡಿಂಪಲ್ ಯಾದವ್ ಸೇರಿ 151 ಮಂದಿ ಸೇಫ್ ಆಗಿದ್ದಾರೆ. ಲಖನೌನಿಂದ ದೆಹಲಿಗೆ ಹೋಗ್ತಿತ್ತು ಇಂಡಿಗೋ ವಿಮಾನ. ಬೆಳಗ್ಗೆ 11:10ಕ್ಕೆ ಹಾರಲು ರನ್ವೇಗೆ ಬಂತು ವಿಮಾನ. ರನ್ವೇನಲ್ಲಿ ವೇಗವಾಗಿ ಚಲಿಸ್ತಾ ಇದ್ರೂ ಕೂಡ ಟೇಕ್ ಆಫ್ ಆಗಲಿಲ್ಲ. ಟೇಕ್ ಆಫ್ ಆಗಲು ಬೇಕಾದಂತಹ ಒತ್ತಡ ತೆಗೆದುಕೊಳ್ಳುವಲ್ಲಿ ಇಂಜಿನ್ ವಿಫಲ ಆಯಿತು. ತಕ್ಷಣವೇ ತುರ್ತು ಬ್ರೇಕ್ ಹಾಕಿ ವಿಮಾನವನ್ನು ಪೈಲಟ್ ನಿಲ್ಲಿಸ್ತಾರೆ. ವಿಮಾನ ಇದ್ದಕ್ಕಿದ್ದಂತೆ ನಿಂತಾಗ ಪ್ರಯಾಣಿಕರು ಒಂದು ಕ್ಷಣ ಗಾಬರಿ ಆಗಿಬಿಟ್ರು. ಏನಾಗ್ತಾ ಇದೆ ಅಂತೇಳಿ ಗೊತ್ತಾಗಲಿಲ್ಲ ಅವ್ರಿಗೆ. ತಕ್ಷಣ ಎಲ್ಲ ಪ್ರಯಾಣಿಕರನ್ನು ಕೆಳಗೆ ಇಳಿಸಿದ್ರು ರಕ್ಷಣಾ ಸಿಬ್ಬಂದಿ. ಮತ್ತೊಂದು ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಇದ್ದಾರಲ್ಲೋ ಮಾಜಿ ಸಿಎಂ ಅವರ ಪತ್ನಿ ಕೂಡ ಹೌದು. ಅವರು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಕುಟುಂಬಸ್ಥರಲ್ಲೂ ಕೂಡ ಆತಂಕ ಇತ್ತು. ಅದಾದಮೇಲೆ ಬೇರೆ ವಿಮಾನದ ವ್ಯವಸ್ಥೆಯನ್ನು ಮಾಡಿದರು. ಅದಾದಮೇಲೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ಲಖನೌ ಏರ್ಪೋರ್ಟ್ನಲ್ಲಿ ತಪ್ಪಿದೆ ಬಹುದೊಡ್ಡ ದುರಂತ. ಸಂಸದೆ ಡಿಂಪಲ್ ಯಾದವ್ ಸೇರಿ 151 ಮಂದಿ ಸೇಫ್ ಆಗಿದ್ದಾರೆ. ಲಖನೌನಿಂದ ದೆಹಲಿಗೆ ಹೋಗ್ತಿತ್ತು ಇಂಡಿಗೋ ವಿಮಾನ. ಬೆಳಗ್ಗೆ 11:10ಕ್ಕೆ ಹಾರಲು ರನ್ವೇಗೆ ಬಂತು ವಿಮಾನ. ರನ್ವೇನಲ್ಲಿ ವೇಗವಾಗಿ ಚಲಿಸ್ತಾ ಇದ್ರೂ ಕೂಡ ಟೇಕ್ ಆಫ್ ಆಗಲಿಲ್ಲ. ಟೇಕ್ ಆಫ್ ಆಗಲು ಬೇಕಾದಂತಹ ಒತ್ತಡ ತೆಗೆದುಕೊಳ್ಳುವಲ್ಲಿ ಇಂಜಿನ್ ವಿಫಲ ಆಯಿತು. ತಕ್ಷಣವೇ ತುರ್ತು ಬ್ರೇಕ್ ಹಾಕಿ ವಿಮಾನವನ್ನು ಪೈಲಟ್ ನಿಲ್ಲಿಸ್ತಾರೆ. ವಿಮಾನ ಇದ್ದಕ್ಕಿದ್ದಂತೆ ನಿಂತಾಗ ಪ್ರಯಾಣಿಕರು ಒಂದು ಕ್ಷಣ ಗಾಬರಿ ಆಗಿಬಿಟ್ರು. ಏನಾಗ್ತಾ ಇದೆ ಅಂತೇಳಿ ಗೊತ್ತಾಗಲಿಲ್ಲ ಅವ್ರಿಗೆ. ತಕ್ಷಣ ಎಲ್ಲ ಪ್ರಯಾಣಿಕರನ್ನು ಕೆಳಗೆ ಇಳಿಸಿದ್ರು ರಕ್ಷಣಾ ಸಿಬ್ಬಂದಿ. ಮತ್ತೊಂದು ವಿಮಾನದ ಮೂಲಕ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು. ಡಿಂಪಲ್ ಯಾದವ್ ಅಖಿಲೇಶ್ ಯಾದವ್ ಇದ್ದಾರಲ್ಲೋ ಮಾಜಿ ಸಿಎಂ ಅವರ ಪತ್ನಿ ಕೂಡ ಹೌದು. ಅವರು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಕುಟುಂಬಸ್ಥರಲ್ಲೂ ಕೂಡ ಆತಂಕ ಇತ್ತು. ಅದಾದಮೇಲೆ ಬೇರೆ ವಿಮಾನದ ವ್ಯವಸ್ಥೆಯನ್ನು ಮಾಡಿದರು. ಅದಾದಮೇಲೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದರು.